ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಶಾನಿ, ವಿರಾಟ್ ಬಗ್ಗೆ ಏನೋ ಹೇಳ್ತಾ ಇದ್ಲಲ್ವಾ? ಅದು ಅತ್ತೆ. ನೋಡು ಮಗಳೇ, ನಿನ್ಗೊಂದು ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊ. ಆ ದೇವ್ರು ಯಾರನ್ನ ಗಂಡ ಹೆಂಡತಿ ಮಾಡ್ಬೇಕು ಅಂತ ಮೊದ್ಲೇ ಗಂಟು ಹಾಕಿ ಕಳ್ಸ್ಬಿಟ್ಟಿರ್ತಾರಂತೆ. ನಾವೆಷ್ಟೇ ಪ್ರಯತ್ನ ಪಟ್ರು ಹಣೆ ಬರಹದಲ್ಲಿ ಇಲ್ದೇ ಇರೋ ಹೆಸರನ್ನ ಬಯಸೋಕಾಗಲ್ಲ ಅಲ್ವಾ? ನಿನ್ಗೆ ಒಳ್ಳೆ ಹುಡುಗನ್ನ ನೋಡಿ ಅದ್ದೂರಿಯಾಗಿ ಮದ್ವೆ ಮಾಡಿಸ್ತೀನಿ. ಅಪ್ಪ ಅಮ್ಮನ ಜೊತೆನೂ ಮಾತಾಡಿದ್ದೀನಿ, ಅವರು ಒಪ್ಪಿದ್ದಾರೆ. ಒಳ್ಳೆ ಹುಡುಗ ಸಿಕ್ಕಿದ ತಕ್ಷಣ ನಿನ್ ಮದ್ವೆ. ಸಂತೋಷನಾ? ಬೇಡ ಅತ್ತೆ, ನೀವು ಹುಡುಗನ್ ನೋಡಿದಿರ ಅನ್ನೋ ಕಾರಣಕ್ಕೆ ನಾನ್ ಮದ್ವೆ ಆಗಲ್ಲ. ನನಗ್ ಯಾವಾಗ ಮದ್ವೆ ಆಗ್ಬೇಕು ಅನ್ಸುತ್ತೋ ಅವಾಗ್ಲೇ ಮದ್ವೆ ಆಗ್ತೀನಿ. ಮತ್ತೆ ನೀವು ಹುಡುಗನ್ ನೋಡೋ ಅವಶ್ಯಕತೆನೂ ಇಲ್ಲ. ನಾನ್ ಮದ್ವೆ ಆಗೋ ಹುಡುಗ ವಿರಾಟ್. ಇಶಾನಿ, ಏನ್ ಮಾತಾಡ್ತಿದ್ಯಾ? ವಿರಾಟ್ ಜೊತೆ ನೀನ್ ಮದ್ವೆ ಆಗೋದಕ್ಕೆ ಹೇಗ್ ಸಾಧ್ಯ? ಅವನಿಗೀಗಾಗ್ಲೇ ಮದ್ವೆ ಆಗಿದೆಯಲ್ಲ. ಆಗಿದೆ, ಆ ಭೈರವಿನೂ ಜೊತೆಲೇ ಇದ್ದಾಳೆ ನಿಜ. ಆದ್ರೆ ಒಂದಿನ ಭೈರವಿ ವಿರಾಟ್ನ ಬಿಟ್ಟು ಹೋದ್ರೆ ಅವಾಗ ನೀವು ನನ್ನನ್ನ ವಿರಾಟ್ ಜೊತೆ ಕೊಟ್ಟು ಮದ್ವೆ ಮಾಡ್ತೀರಾ ಅಲ್ವಾ? ಶಾಕ್ ಆಗ್ಬೇಡಿ ಅತ್ತೆ, ಭೈರವಿ ಮನೆ ಬಿಟ್ಟು ಹೋಗೋ ದಿನ ತುಂಬಾ ದಿನ ಏನಿಲ್ಲ. ಅವಳು ಮನೆ ಬಿಟ್ಟು ಹೋದಾಗ ಅವತ್ ನಾನೇ ಬಂದು ವಿರಾಟ್ ಜೊತೆ ಮದ್ವೆ ಮಾಡ್ಸಿ ಅಂತ ಕೇಳ್ತೀನಿ. ಏನಿದು? ನನಗ್ ಗೊತ್ತಿಲ್ಲದೆ ಈ ಮನೆಯಲ್ಲಿ ದೊಡ್ಡ ಸಂಚೆ ನಡೀತಾ ಇದೆ ಅನ್ನಿಸ್ತಾ ಇದೆ. ಇಶಾನಿ ನನ್ ಮುಂದೆನೆ ಇಷ್ಟೊಂದು ಧೈರ್ಯವಾಗಿ ಹೇಳ್ತಿದ್ದಾಳೆ ಅಂದ್ರೆ ಇವಳು ಹೇಳ್ದಂಗೆ ಆಗತ್ತಾ? ವಿರಾಟ್, ಹೇಗಿದ್ಯಾ? ಮಾತ್ರೆ ಎಲ್ಲ ತಗೊಳ್ತಾ ಇದೀಯಾ? ನೋವೆಲ್ಲ ಸ್ವಲ್ಪ ಕಮ್ಮಿ ಆಯ್ತಾ? ಪರವಾಗಿಲ್ಲಮ್ಮ, ಈಗೆಲ್ಲ ಓಕೆ, ಆರಾಮಾಗಿದ್ದೀನಿ. ಭೈರವಿ, ವಿರಾಟ್ ಕರೆಕ್ಟ್ ಟೈಮ್ಗೆ ಮಾತ್ರೆ ಎಲ್ಲ ತಗೊಳ್ತಾ ಇದ್ದಾನಾ? ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ಅವನಿಗೆ ಮಾತ್ರೆ ಕಂಡ್ರೇನೆ ಆಗಲ್ಲ. ಮಾತ್ರೆ ತಗೊಂಡೆ ಅಂತ ಸುಳ್ಳು ಹೇಳಿ ಬಿಸಾಕ್ಬಿಡ್ತಾ ಇದ್ದ. ಈಗ ಹಾಗೆ ಮಾಡೋಕ್ ಚಾನ್ಸೇ ಇಲ್ಲ. ಮಾತ್ರೆ ಈಗ ಕೈಗಲ್ಲ, ಡೈರೆಕ್ಟ್ ಬಾಯ್ಗೆ ಹೋಗುತ್ತೆ. ಗುಡ್ ಭೈರವಿ. ಭೈರವಿ ಅವರು ಟೈಮ್ ಸರಿಯಾಗಿ ಎಲ್ಲ ಕೊಡ್ತಾರೆ, ಅದಕ್ಕೆ ಬೇಗ ವಾಸಿ ಆಗ್ತಿರೋದು. ನಿಮ್ಮಿಬ್ರನ್ನ ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ಬೇಕು ಅಂತ ಇದ್ದೀನಿ, ಕೇಳ್ಬೋದಾ? ಕೇಳಿಮಾ. ನೀವಿಬ್ರು ನಿಜವಾಗ್ಲೂ ಖುಷಿಯಾಗಿದ್ದೀರಾ?
ಯಾಕೆ ಮಾಮ್ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಿಮ್ಗೆ ನಮ್ಮೇಲೇನಾದ್ರೂ ಡೌಟಾ?